ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಸ್ಟೋರೇಜ್ ಹೇಗೆ ಕ್ಲಿಯರ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಿಮ್ಮ ಗೂಗಲ್ ಫೋಟೋಸಲ್ಲೂ ಕೂಡ ಈ ರೀತಿ ಸ್ಟೋರೇಜ್ ಫುಲ್ ಅಂತ ಬಂದಿರುತ್ತೆ. ಆನಂತರ ನೀವು ಫೋಟೋಸ್ ಆ್ಯಡ್ ಮಾಡೋದಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಜಿಮೇಲಲ್ಲೂ ಕೂಡ ಸ್ಟೋರೇಜ್ ಫುಲ್ ಆಗಿರುತ್ತೆ. ಆವಾಗ ಮೇಲ್ ಕೂಡ ನಿಮಗೆ ಬರಲ್ಲ. ಅದೇ ರೀತಿ ನಿಮ್ಮ ಗೂಗಲ್ ಡ್ರೈವಲ್ಲೂ ಕೂಡ ಸ್ಟೋರೇಜ್ ಫುಲ್ ಆಗಿರುತ್ತೆ. ಇವರು ಕೇವಲ 15 GB ಮಾತ್ರ ನಿಮಗೆ ಇಲ್ಲಿ ಫ್ರೀಯಾಗಿ ಕೊಟ್ಟಿರ್ತಾರೆ. ಈ ಒಂದು 15 GB ಕೂಡ ಫುಲ್ ಆಗಿರುತ್ತೆ. ಹೇಗೆ ಅಂತ ನಿಮಗೆ ಗೊತ್ತಿರಲ್ಲ. ನೀವು ಇಲ್ಲಿ ಮೇಲ್ಸನ್ನು ಡಿಲೀಟ್ ಮಾಡ್ತೀರಾ, ಮೇಲನ್ನು ಡಿಲೀಟ್ ಮಾಡಿದಾಗ ಕೂಡ ಇಲ್ಲಿ ನಿಮಗೆ ಸ್ಟೋರೇಜ್ ಕ್ಲಿಯರ್ ಆಗಲ್ಲ. 15 GB ಫುಲ್ ಆಗಿನೇ ಇರುತ್ತೆ. ಬಟ್ ಇವತ್ತು ನಾನು ನಿಮಗೆ ಈ ಒಂದು ಗೂಗಲ್ ಸ್ಟೋರೇಜನ್ನು ನೀವು ಈಸಿಯಾಗಿ ಕ್ಲಿಯರನ್ನು ಮಾಡ್ಕೋಬೋದು. ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಒಂದು ಜಿಮೇಲನ್ನು ಓಪನ್ ಮಾಡಿ. ಜಿಮೇಲ್ ಓಪನ್ ಮಾಡಿದ್ರು ಕೂಡ ಆಗುತ್ತೆ. ನಿಮ್ಮ ಗೂಗಲ್ ಫೋಟೋಸ್ ಅಥವಾ ಗೂಗಲ್ ಡ್ರೈವ್ ಕೂಡ ಓಪನ್ ಮಾಡಿದರೂ ಆಗುತ್ತೆ. ಸೊ ಈಗ ನಾನಿಲ್ಲಿ ಜಿಮೇಲನ್ನು ಓಪನ್ ಮಾಡಿದ್ದೇನೆ. ಆನಂತರಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಬರುತ್ತೆ. ಈ ಒಂದು ಮ್ಯಾನೇಜ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ನೀವಿಲ್ಲಿ ಬೇಕಿದ್ದರೆ ನಿಮಗೆ ಅವಶ್ಯಕತೆ ಇದ್ದರೆ 30 GB ನೀವಿಲ್ಲಿ ಹಣವನ್ನು ಪೇ ಮಾಡಿ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಅವ್ರು ಕೊಟ್ಟಿರೋದು ಕೇವಲ 15 GB. ಈ ಒಂದು 15 GBಯಲ್ಲಿ 13.77 GB ಆಲ್ರೆಡಿ ಯೂಸ್ ಆಗಿದೆ. 92% ಯೂಸ್ ಆಗಿದೆ ಇವ್ರು ಕೊಟ್ಟಿರುವಂಥ 15 GBಯಲ್ಲಿ. ಸೊ ಕೇವಲ 1.2 GB ಮಾತ್ರ ನನಗಿಲ್ಲಿ ಫ್ರೀ ಇರೋದು. ಸೊ ನೀವೀಗ ಇಲ್ಲಿ ನೋಡ್ಕೊಂಬಿಡಿ, 13.77 GB ಇದೆ ಅಂದರೆ ಯೂಸ್ ಆಗಿರೋದು. ಇವಾಗ ನಾನು ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಕ್ಲೀನಪ್ ಸ್ಪೇಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನಪ್ ಸಜೆಸ್ಟ್ ಐಟಮ್ಸ್ ಅಂತ. ಇಲ್ಲಿ ಲಾರ್ಜ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ 6 GB ಇದೆ. ಇಲ್ಲಿ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ ಗೂಗಲ್ ಫೋಟೋಸಲ್ಲಿ ಆ್ಯಡ್ ಆಗಿರುವಂಥ ವೀಡಿಯೋಸನ್ನು ಡಿಲೀಟ್ ಮಾಡ್ಕೋಬೇಕು. ಇಲ್ಲಿ ಬೇಡದೇ ಇರೋ ವೀಡಿಯೋಸನ್ನು ನೀವು ಮೊದಲಿಗೆ ಫೈಂಡ್ ಮಾಡಿ ಡಿಲೀಟನ್ನು ಮಾಡಿ. ಸೊ ಈಗ ನಾನಿಲ್ಲಿ ನನಗೆ ಬೇಡದೇ ಇರೋ ವೀಡಿಯೋಸನ್ನು ನಾನೀಗ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೇನೆ. ಇಲ್ಲಿ ಮಾರ್ಕನ್ನು ಮಾಡಿ ಡೈರೆಕ್ಟಾಗಿ ಡಿಲೀಟನ್ನು ಮಾಡ್ತೇನೆ. ಸ್ನೇಹಿತರೆ, ಈಗ ನಾನು ಕೆಲವೊಂದು ಬೇಡದೇ ಇರುವಂಥ ಫೋಟೋಸ್ ಹಾಗೆ ವೀಡಿಯೋಸನ್ನು ಮಾರ್ಕ್ ಮಾಡಿದ್ದೇನೆ. ನೀವು ಕೂಡ ನಿಮಗೆ ಬೇಡದೇ ಇರೋ ಫೋಟೋಸ್ ವೀಡಿಯೋಸನ್ನು ಇಲ್ಲಿ ಮಾರ್ಕ್ ಮಾಡಿ. ಸ್ನೇಹಿತರೆ, ನೀವು ಗೂಗಲ್ ಫೋಟೋಸಲ್ಲಿ ಫೋಟೋಸ್ ಜೊತೆನೇ ವೀಡಿಯೋನು ಕೂಡ ಗೂಗಲ್ ಫೋಟೋಸಲ್ಲಿ ಆ್ಯಡ್ ಮಾಡಿರ್ತೀರ, ಬ್ಯಾಕಪ್ಪನ್ನು ಕೊಟ್ಟಿರ್ತೀರ. ಸೊ ಆವಾಗಲ್ಲಿ ನೀವು ನಿಮ್ಮ ಮೊಬೈಲಲ್ಲಿರುವಂಥ ಪ್ರತಿಯೊಂದು ವೀಡಿಯೋ ಕೂಡ ಗೂಗಲ್ ಫೋಟೋಸಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗ್ತಾ ಇರುತ್ತೆ. ಆವಾಗ ಈ ಗೂಗಲ್ ಸ್ಟೋರೇಜ್ ಫುಲ್ ಆಗುತ್ತೆ. ಸೊ ಈಗ ನಾನು ಬೇಡದೇ ಇರುವಂಥ ಕೆಲವೊಂದು ಫೋಟೋ ವೀಡಿಯೋನ ಮಾರ್ಕ್ ಮಾಡಿದ್ದೇನೆ. ಈಗ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಟು ವಿನ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಡಿಲೀಟ್ ಆಗಿದೆ. ಸ್ನೇಹಿತರೆ, ಈಗ ಸ್ವಲ್ಪ ಸ್ಟೋರೇಜ್ ಕ್ಲಿಯರ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 12.48 GBಗೆ ಬಂದಿದೆ. ಸೊ 1 GB ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಒಂದು ಗೂಗಲ್ ಫೋಟೋಸನ್ನು ಓಪನ್ ಮಾಡಬೇಕು. ಗೂಗಲ್ ಫೋಟೋಸ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಕಲೆಕ್ಷನ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕೆಳಗಡೆ ಬನ್ನಿ. ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ವಿಡಿಯೋಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಅಥವಾ ನೀವು ಗ್ಯಾಲರಿಯಲ್ಲಿ ಡಿಲೀಟ್ ಮಾಡಿರುವಂಥ ವೀಡಿಯೋಸು ಕೂಡ ಈ ಒಂದು ಗೂಗಲ್ ಫೋಟೋಸಲ್ಲಿ ಬಂದು ಸೇವ್ ಆಗಿರುತ್ತೆ, ಆ್ಯಡ್ ಆಗಿರುತ್ತೆ. ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ ಕೂಡ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿ ಡಿಲೀಟ್ ಮಾಡಿರ್ತಾರೆ ಗ್ಯಾಲರಿಯಲ್ಲಿ, ಆ ಒಂದು ವೀಡಿಯೋಸ್ ಎಲ್ಲನೂ ಕೂಡ ಈ ಒಂದು ಗೂಗಲ್ ಫೋಟೋಸಲ್ಲಿ ಆ್ಯಡ್ ಆಗಿರುತ್ತೆ. ನೀವು ಗೂಗಲ್ ಫೋಟೋಸಲ್ಲಿ ವೀಡಿಯೋಸನ್ನು ಕೂಡ ಅಲೋ ಮಾಡಿರ್ತೀರ ಅಂದರೆ ಬ್ಯಾಕಪ್ ಆಗೋದಕ್ಕೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಗ್ಯಾಲರಿಯಲ್ಲಿ ಯಾವುದೇ ವೀಡಿಯೋ ಇದ್ದರೂ ಕೂಡ ಈ ಒಂದು ಗೂಗಲ್ ಫೋಟೋಸಲ್ಲಿ ಬಂದು ಆ್ಯಡ್ ಆಗುತ್ತೆ. ಆವಾಗ ನಿಮಗೆ ಇಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೀವೀಗ ವೀಡಿಯೋಸನ್ನು ಓಪನ್ ಮಾಡಿಕೊಂಡು ನಿಮಗೆ ಬೇಡದೇ ಇರೋ ವೀಡಿಯೋಸನ್ನು ಮಾರ್ಕ್ ಮಾಡಿ ಡಿಲೀಟನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ನಾನು ಕೂಡ ಈಗ ಮಾರ್ಕ್ ಮಾಡಿ ಡಿಲೀಟ್ ಮಾಡ್ತೇನೆ. ಸ್ನೇಹಿತರೆ, ಈಗ ನಾನು ಬೇಡದೇ ಇರೋ ವೀಡಿಯೋಸನ್ನು ಮಾರ್ಕ್ ಮಾಡಿದ್ದೇನೆ. ಆನಂತರ ಇಲ್ಲಿ ಡಿಲೀಟ್ ಅಂತ ಬಾಕ್ಸ್ ಇರುತ್ತೆ. ಈ ಒಂದು ಡಿಲೀಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಟು ಬಿನ್ ಅಂತ ಇರುತ್ತೆ. ಈ ಒಂದು ಬಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ಕಲೆಕ್ಷನಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಬಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಬಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಆಲ್ರೆಡಿಯಲ್ಲಿ ಮಾರ್ಕ್ ಮಾಡಿ ಡಿಲೀಟ್ ಮಾಡಿರೋದು ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಇಲ್ಲೂ ಕೂಡ ನೀವೀಗ ಡಿಲೀಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ. ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಡಿಲೀಟ್ ಆಲ್ ಅಂತ ಇರುತ್ತೆ. ಈ ಒಂದು ಡಿಲೀಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಪರ್ಮನೆಂಟ್ಲಿ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಡಿಲೀಟ್ ಮಾಡಿರುವಂಥ ವೀಡಿಯೋಸು ಪರ್ಮನೆಂಟಾಗಿ ಡಿಲೀಟ್ ಆಗಿದೆ. ಈಗ ವೀಡಿಯೋಸ್ ಎಲ್ಲ ಕೂಡ ಪರ್ಮನೆಂಟಾಗಿ ಡಿಲೀಟ್ ಆಗಿದೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು ನನ್ನ ಒಂದು ಸ್ಟೋರೇಜ್ ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. 11.89 GB ತನಕ ಬಂದಿದೆ. ಸ್ಟೋರೇಜನ್ನು ಕ್ಲಿಯರ್ ಮಾಡಿದ್ದೇನೆ ಈಗ ನಾನಿಲ್ಲಿ. ಸ್ನೇಹಿತರೆ, ಈಗ ನಾನು ಆಲ್ಮೋಸ್ಟ್ 2 GB ಕ್ಲಿಯರನ್ನು ಮಾಡಿದ್ದೇನೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಆವಾಗ 13 ಇತ್ತು, ಈಗ 11.89 ಆಗಿದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಿಮ್ಮೊಂದು ಗೂಗಲ್ ಫೋಟೋಸಲ್ಲಿ ನೀವು
ಬೇಡದೇ ಇರೋಂಥ ವೀಡಿಯೋ ಫೋಟೋಸನ್ನು ಡಿಲೀಟ್ ಮಾಡೋದ್ರಿಂದ ಮಾತ್ರ ಇಲ್ಲಿ ಸ್ಟೋರೇಜ್ ಕ್ಲಿಯರ್ ಮಾಡ್ಕೋಬೋದು ನಿಮ್ಮೊಂದು ಗೂಗಲ್ ಸ್ಟೋರೇಜನ್ನು. ಇಲ್ಲಿ ಮೇಲ್ಸನ್ನು ಕ್ಲಿಯರ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಟೋರೇಜ್ ಕ್ಲಿಯರ್ ಆಗೋಲ್ಲ, ಕೇವಲ 10-15 MB ಅಷ್ಟೇ ಕ್ಲಿಯರ್ ಆಗ್ಬೋದು. ಇಲ್ಲಿ ಮೇನ್ ಸ್ಟೋರೇಜ್ ಇರೋದು ನಿಮ್ಮ ಗೂಗಲ್ ಸ್ಟೋರೇಜ್ ಇರೋದು, ಫುಲ್ ಸ್ಟೋರೇಜನ್ನು ಈ ಒಂದು ಗೂಗಲ್ ಫೋಟೋಸೇ ತಗೊಂಡಿರುತ್ತೆ. ಸೊ ಅದಕ್ಕಾಗಿ ನೀವು ನಿಮ್ಮೊಂದು ಗೂಗಲ್ ಫೋಟೋಸಲ್ಲಿ ಬೇಡದೇ ಇರುವಂತಹ ಫೋಟೋಸ್ ವೀಡಿಯೋಸನ್ನು ಡಿಲೀಟ್ ಮಾಡಿ ಸ್ಟೋರೇಜನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅವರ ಒಂದು ಗೂಗಲ್ ಸ್ಟೋರೇಜನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.